ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ನೀವು ಇಂದಿನ ಸೋಲುಗಳನ್ನು ನೀವು ಹಿಂದೆಯೇ ಬಿಡಿರಿ. ನಾವು ವರ್ಷದ ಅಂತ್ಯಕ್ಕೆ ಬಂದು ನಿಂತಿದ್ದೇವೆ. ಅನೇಕ ಸಹೋದರರು ಮತ್ತು ಸಹೋದರಿಯರ ಜೀವಿತದ ಇಂದಿನ ವರ್ಷಗಳಲ್ಲಿ ಅವರು ಮಾಡಿದಂಥ ಪಾಪದಿಂದ ದೇವರನ್ನು ನಿರಾಸೆಗೊಳಿಸಿದರು. ತಮಗಾಗಿ ದೇವರು ಒಂದು ಯೋಜನೆಯನ್ನು, ಆ ಯೋಜನೆಯನ್ನು ನಾವು ನಿರಾಕರಿಸಲ್ಪಟ್ಟಿವಿ. ಆ ಯೋಜನೆಯನ್ನು ನಾವು ನಿರಾಕರಿಸಿದ್ದೀವಿ. ಆ ಯೋಜನೆಯನ್ನು ನಾವು ನಿರಾಕರಿಸಿದ್ದೀವಿ ಅನ್ನುವ ಕಾರಣಕ್ಕೆ ದೇವರನ್ನು ನಿರಾಸೆಗೊಳಿಸಿದ್ದರಿಂದ ತಮಗಾಗಿ ದೇವರು ತಯಾರಿಸಿರುವ ಆ ಯೋಜನೆಯನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಪೂರೈಸುವುದಕ್ಕೆ ಆಗಲಿಲ್ಲ. ನಾವು ಈ ವಿಚಾರದ ಕುರಿತು ನಮ್ಮ ಸ್ವಂತ ತಿಳುವಳಿಕೆ ಮತ್ತು ನಮ್ಮ ತರ್ಕ, ಮನುಷ್ಯನ ತರ್ಕದಲ್ಲಿ ನಾವು ನೋಡುವುದಾದರೆ ಅದು ಬಹಳ ಕಷ್ಟ ಎಂಬುದಾಗಿ ನಾವು ನೆನೆಸ್ತೇವೆ. ಮೊದಲನೇದಾಗಿ ಸತ್ಯವೇದ ಹೇಗೆ ಆರಂಭ ಆಗ್ತದೆ ಎಂಬುದನ್ನು ಗಮನಿಸಿದರೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. ಆದಿಕಾಂಡ 1ನೇ ಅಧ್ಯಾಯ 1ರಲ್ಲಿ ನಾವು ನೋಡುತ್ತೇವೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದನು. ದೇವರು ಸೃಷ್ಟಿಸಿದ ಭೂಮಿ ಆಕಾಶಗಳು ಪರಿಪೂರ್ಣತೆ ಅದೊಂದು ಸಂಪೂರ್ಣವಾಗಿ ಆತನ ಯೋಜನೆಗೆ ಅನುಗುಣವಾಗಿ ಡಿಸೈನ್ ಅಂತೇನು ನಾವು ಕರಿತೇವೆ, ವಿನ್ಯಾಸ ಆತನ ಮನದಲ್ಲಿ ಹೇಗಿತ್ತೋ ಹಾಗೆಯೇ ಅರ್ಥಪೂರ್ಣವಾಗಿ, ವಿಶಿಷ್ಟಪೂರ್ಣವಾಗಿ, ಅತ್ಯದ್ಭುತವಾಗಿ ಈ ಭೂಮಿಯನ್ನು ಕರ್ತನು ಉಂಟು ಮಾಡಿದನು. ಏಕೆಂದರೆ ದೇವರ ಕೈಯಿಂದ ಯಾವುದೇ ದೋಷಯುಕ್ತ ಅಥವಾ ಅಪೂರ್ಣವಾದಂಥ ಸಂಗತಿ ಉಂಟಾಗುವುದಿಲ್ಲ. ಆದರೆ ಅವರು ಸೃಷ್ಟಿಸಿದ ದೇವದೂತರಲ್ಲಿ ಕೆಲವರು ಬಿದ್ದು ಹೋದರು. ಯೆಶಾಯ ಪತ್ರಿಕೆ 14ನೇ ಅಧ್ಯಾಯ 11ರಿಂದ 15 ನಾವು ನೋಡುವುದಾದರೆ ಅಲ್ಲಿ ದೇವದೂತರು ಬಿದ್ದು ಹೋದದ್ದನ್ನು ನಾವು ನೋಡ್ತೇವೆ. ಯೆಹೆಜ್ಕೇಲ ಪತ್ರಿಕೆ 28ನೇ ಅಧ್ಯಾಯ 13ರಿಂದ 18 ನೋಡುವುದಾದರೆ ಅಲ್ಲಿ ವರ್ಣಿಸಿರುವಂಥ ವಿಷಯಗಳು ಅತಿ ಅಮೂಲ್ಯ ಮತ್ತು ವಿಶಿಷ್ಟ ವಿಭಿನ್ನವಾಗಿದ್ದಾವೆ. ಪ್ರಿಯರೇ, ಈ ಆದಿಕಾಂಡ 1ನೇ ಅಧ್ಯಾಯ 2 ನಾವು ನೋಡುವುದಾದರೆ ಭೂಮಿಯು ನಿರಾಕಾರವಾಗಿಯೂ ಶೂನ್ಯವಾಗಿಯೂ ಇತ್ತು. ಈ ಭೂಮಿ ಹೇಗಿತ್ತಂತಂದರೆ ನಿರಾಕಾರ, ಆಕಾರವಿಲ್ಲದೆ ನಿರಾಕಾರ ಮತ್ತು ಶೂನ್ಯವಾಗಿ ಇತ್ತು. ಅಗಾಧದ ಮೇಲೆ ಕತ್ತಲೆ ಇತ್ತು. ದೇವರ ಆತ್ಮನು ನೀರುಗಳ ಮೇಲೆ ಚಲಿಸುತ್ತಿದ್ದನು. ಇದನ್ನು ವಿವರಿಸುವುದು ಹೇಗೆ ಅಂದರೆ ಕ್ರಮವಿಲ್ಲದೆಯೂ ಬರಿದಾಗಿಯೂ ಕತ್ತಲೆಯಾಗಿಯೂ, ಒಂದು ಕ್ರಮ ಇಲ್ಲ, ಇನ್ನೊಂದು ಬಟಾಬೈಲಾಗಿತ್ತು, ಬರಿದಾಗಿತ್ತು, ಇನ್ನೊಂದು ಕತ್ತಲಾಗಿತ್ತು. 1ನೇ ಅಧ್ಯಾಯ ಆದಿಕಾಂಡ ಮಿಕ್ಕ ಭಾಗದಲ್ಲಿ ನಾವು ನೋಡುವುದಾದರೆ ದೇವರು ಆಕಾರವಿಲ್ಲದೆ ಬರಿದಾದ ಕತ್ತಲ ಕವಿದ ಆ ವಿಸ್ತಾರವಾದ ಪ್ರದೇಶದಲ್ಲಿ ಕೆಲಸ ಮಾಡಿ ಅದನ್ನು ಅತಿ ಸುಂದರವಾದಂಥ ಒಂದು ಪ್ರದೇಶವಾಗಿ ಪರಿವರ್ತಿಸಿದರೆಂಬುದನ್ನು ವಿವರಿಸಿ ಹೇಳುವುದಾದರೆ ಬಹು ಒಳ್ಳೆಯದಾಗಿತ್ತು ಎಂಬುದನ್ನು ಸ್ವತಃ ದೇವರೇ ಹೇಳಿದ್ದಾರೆಂದು ನಾವು ಸತ್ಯವೇದದಲ್ಲಿ ತಿಳಿಸ್ತೇವೆ, ಅರಿತೇವೆ, ನೋಡ್ತೇವೆ, ಓದ್ತೇವೆ. ಆದರೆ ಕರ್ತನ ಯೋಜನೆಗಳು ಸಮಯೋಚಿತವಾದದ್ದು. ಪ್ರಾರ್ಥಿಸಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಸಹಾಯ ಮಾಡು ದೇವರೇ. ಪರಿಶುದ್ಧನೇ ಸಹಾಯ ಮಾಡು, ಮಹೋನ್ನತನೇ ಸಹಾಯ ಮಾಡು, ರಾಜಾದಿರಾಜನೇ ಸಹಾಯ ಮಾಡು ಸ್ವಾಮಿ. ಅಪ್ಪ,
ಕಲ್ಲೂರಿ ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳಿಸು. ನಮ್ಮ ಪಾಪಗಳನ್ನು ತೊಳಿ ದೇವರೇ. ಅಪ್ಪ, ನಮ್ಮ ಜ್ಞಾನೇಂದ್ರಿಯಗಳು ಶುದ್ಧವಾಗಲಿ ಸ್ವಾಮಿ. ಸಹಾಯ ಮಾಡು, ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್.